ಏನು ಪ್ಲಾನೇ ಇಲ್ಲದೆ ತಕ್ಷಣನೇ ಒಂದು ಪಲ್ಯ ಮಾಡಿ ಚಪಾತಿ ಮಾಡೋದು ಅಂದ್ರೆ ಎಷ್ಟು ಕಷ್ಟ ಅಲ್ವಾ? ಹೆಣ್ಮಕ್ಳಿಗೆ ಗೊತ್ತದ್ರ ಪ್ರಾಬ್ಲಮ್ ಏನು ಅಂತ. ನೋಡಿ, ನಾನು 9 ನಿಮಿಷದಲ್ಲಿ ಪಲ್ಯ ಮಾಡಿದ್ದೀನಿ. ಹೇಗ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ, ನೀವು ಕಲ್ತ್ಕೊಳ್ಳಿ. ಇದು ತೊಂಡೆಕಾಯಿ ಪಲ್ಯ. ಒಂದು ಅರ್ಧ ಕೆಜಿ ಅಷ್ಟು ತೊಂಡೆಕಾಯಿ ಇತ್ತು. ಅದನ್ನ ತಗೊಂಬಂದು ನೀರು ಹಾಕಿ ತೊಳೆದು, ಅದೇ ನೀರಿನಲ್ಲಿನೇ ಜುಟ್ಟು ಬಾಲನೆಲ್ಲ ಅದರೊಳಗೆ ಹಾಕಿ 1ರಲ್ಲಿ 4 ಭಾಗ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ನೀರನ್ನ ಪಾಟಲ್ಲಿರೋ ಗಿಡಗಳಿಗೆ ಹಾಕ್ತೀನಿ. ಮತ್ತು ಆ ತರಕಾರಿದು ಜುಟ್ಟು ಬಾಲನೆಲ್ಲನೂ ಒಂದು ಬಕೆಟಲ್ಲಿ ಮಣ್ಣಿಟ್ಟು ಆ ಮಣ್ಣೊಳಗೆ ಹಾಕಿ ಗೊಬ್ಬರ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಕಟ್ ಮಾಡಿ ಹಾಕೋವಾಗ್ಲೇ ಈ ಥರ ಪುಟಾಣಿ ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದರಲ್ಲಿ ಚಿಕ್ಕ ಕಾಫಿ ಕುಡಿಯೋ ಲೋಟ ಇರುತ್ತಲ್ವ, ಅದರೊಳಗೆ ಅರ್ಧ ಲೋಟದಷ್ಟು ನೀರನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಮುಚ್ಚಳ ಮುಚ್ಚಿ 1 ವಿಜಲ್ ಕೊಡೋಣ. ಇದನ್ನ ಫಸ್ಟ್ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಅದು ವಿಜಲ್ ಆಗೋ ಅಷ್ಟೊತ್ತಿಗೆ ಬೇರೆ ತರಕಾರಿ ರೆಡಿ ಮಾಡ್ಕೊಳ್ಳೋಣ. ಒಂದು ಕಟ್ಟರ್ ಇಟ್ಕೊಂಡು 2 ಮೀಡಿಯಂ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿದು ಸಿಪ್ಪೆ ತಗೊಳ್ಳೋಣ. ಜುಟ್ಟು ಪಲ್ಯ ಕಟ್ ಮಾಡಿಬಿಡೋಣ. ಹೀಗೆ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಉದ್ದುದಕ್ಕೆ ಈರುಳ್ಳಿ ಹೆಚ್ಕೊಳ್ತಾ ಇದ್ದೀನಿ. ಯಾಕಂದರೆ ತರಕಾರಿನೂ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ. ನೋಡಿ, ಆ ಈರುಳ್ಳಿ ಒಳಗಡೆ ಮತ್ತೊಂದು ಒಳಗಡೆ ಈ ಥರ ಬಿಳಿದಿರುತ್ತಲ್ಲ, ಅದನ್ನು ತೆಗೆದ್ಬಿಡೋಣ. ಅದು ಬಾಯಿ ಸಿಕ್ಕಿದಾಗ ಒಂಥರ ಚೆನ್ನಾಗಿರಲ್ಲ, ಮಕ್ಕಳು ಇಷ್ಟಪಡಲ್ಲ. ಈ ಥರ ತೊಗೊಂಡು ಉದ್ದುದಕ್ಕೆ ಹೆಚ್ಚಿಟ್ಕೊಂಡ್ಬಿಡೋಣ. ನನಗೆ ಈ ವೆಜಿಟೇಬಲ್ ಕಟ್ಟರ್ ಇಲ್ಲ ಅಂದರೆ ಬೇಗ ಬೇಗ ಅಡುಗೆ ಮಾಡೋಕ್ಕೆ ಬರೋದೇ ಇಲ್ಲ. ಇದನ್ನ ಪಾಪ ನನಗೆ ತುಂಬ ಹೆಲ್ಪ್ ಮಾಡುತ್ತೆ. ಈ ಥರ ಒಂದು ಬಟ್ಲು ಇಟ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ 1-2 ಒಣಮೆಣ್ಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಳ್ತೀನಿ. ಚಿಲ್ಲಿ ಫ್ಲೇಕ್ಸ್ ನಾನು ಮನೆಯಲ್ಲೇ ಮಾಡ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ತಂದಾಗ ಹಣ್ಣಾಗಿರೋ ಹಸಿಮೆಣ್ಸಿನ್ಕಾಯಿ ಇರುತ್ತಲ್ವ, ಅದನ್ನು ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಅದು ಗರಿ ಗರಿ ಆಗುತ್ತೆ. ಅದನ್ನು ಪುಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. 10 ಎಲೆ ಕರ್ಬೇವಿನ ಸೊಪ್ಪು ಇಟ್ಕೊಳ್ತೀನಿ. 2 ಟೊಮೆಟೊ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನೂ ಕಟ್ ಮಾಡಿಲ್ಲ, ಆಮೇಲೆ ಮಾಡ್ಕೊಳ್ತೀನಿ. ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕೋಣ ಅಂದರೆ ಇದು ಇನ್ನೂ ಅರ್ಧ ಉಳ್ಕೊಂಡಿತ್ತು ಫ್ರಿಡ್ಜಲ್ಲಿ. ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಏನು ಮಾಡ್ತೀನಿ ಅಂತ. ಅದನ್ನು ತೊಗೊಂಡು ತೊಳ್ಕೊಂಡು ಈ ಥರ ಎಲ್ಲ ಅದನ್ನು ಚಾಕುನಲ್ಲಿ ತೆಕ್ಕೊಂಡು ಮತ್ತೆ ನೀರು ಹಾಕಿ ಸ್ವಲ್ಪ ತೊಳೆದ್ಬಿಟ್ಟು ಈ ಥರ ಮಿಕ್ಸಿಗೆ ಡೈರೆಕ್ಟಾಗಿ ಸಣ್ಣ ಸಣ್ಣ ಎಸಳೆಸಲಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಅದನ್ನೆಲ್ಲ ಮುಚ್ಚಳ ಮುಚ್ಚಿ ಅದನ್ನು ನೀರು ಹಾಕ್ದಂಗೆ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಸೊ ನಾವು ಅದು ಕೊಬ್ಬರಿ ತುರಿದಿರ್ತೀವಲ್ಲ, ಹಾಗೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ, ಹಾಗೆ ಡ್ರೈ ಆಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು. ಈಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ. ಎಲ್ಲ ಒಟ್ಟಿಗೆನೆ ಸೌಟಲ್ಲಿ ಸ್ವಲ್ಪ ಕೆದಕ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಬ್ರೌನ್ ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕೋಣ. ಜೊತೆಗೇನೆ ಈರುಳ್ಳಿನೂ ಹಾಕ್ಬಿಡ್ತೀನಿ. ಈಗ ಸೌಟಲ್ಲಿ ಚೆನ್ನಾಗಿ ಕೆದಕ್ಕೊಳ್ಳೋಣ. ಈಗ ಈರುಳ್ಳಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪಿನ ಪುಡಿ ಹಾಕ್ತಾ ಇದ್ದೀನಿ. ಯಾಕೆಂದರೆ ತರಕಾರಿಗೆ ಆಗಲೇ ಹಾಕಿ ಬೇಯಿಸಿಟ್ಕೊಂಡಿದ್ದೀವಲ್ಲ. ಈಗ ಸ್ವಲ್ಪ ಹಿಂಗಿನ ಪುಡಿ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಚೆನ್ನಾಗಿ ಕೆದಕಿದಾದ್ಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೊಮೆಟೊ ಸಹ ನಾನು ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಫ್ಲೇಮ್ ಸ್ವಲ್ಪ ಜೋರಾಗೇ ಇರಲಿ. ಇವಾಗ 1/4 ಚಮಚದಷ್ಟು ಹುಣಸೆ ಹಣ್ಣಿನ ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಬೆಲ್ಲದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಸೌಟಲ್ಲಿ ಚೆನ್ನಾಗಿ ಅದನ್ನು ಕೆದಕ್ಬೇಕು, ತಿರುಗಿಸ್ಕೋಬೇಕು. ಈಗ ತೊಂಡೆಕಾಯಿನ ಒಂದು ಕೂಗಿಸಿ ಬೇಯಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕೋಬೇಕು. ಅದರೊಳಗಿರೋ ನೀರು ಸಹ ಸೇರಿಸಿ ಹಾಕ್ಕೊಂಡ್ಬಿಡ್ಬೇಕು. ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಸಾಲೆ ಎಲ್ಲ ತೊಂಡೆಕಾಯಿಗೆ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಬೇಕು. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ತರಕಾರಿ. ಈ ಥರ ಚೆನ್ನಾಗಿ ತರಕಾರಿ ಎಲ್ಲ ಮಿಕ್ಸ್ ಆದಮೇಲೆ ಉಪ್ಪು ಖಾರ ಎಲ್ಲ ಸರಿಗಿದೆಯಾ ಒಂದ್ಸತಿ ನೋಡ್ಕೊಳ್ಳಿ. ಬೇಕಿದ್ರೆ ಹಾಕೋಬೋದು, ಇಲ್ದಿದ್ರೆ ಬೇಡ. ಈಗ 3 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈಗ ಮುಚ್ಚಳ ತೆಗೆದ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸೌಟಲ್ಲಿ. ಈಗ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ವಲ್ಲ ಡ್ರೈ ಆಗಿ, ಅದನ್ನು ಹಾಕ್ಕೊಂಬಿಡೋಣ. ಈಗ ತೆಂಗಿನಕಾಯಿ ಪುಡಿ ಎಲ್ಲ ಚೆನ್ನಾಗಿ ಎಲ್ಲ ತರಕಾರಿಗೆ ಎಲ್ಲ ಪಲ್ಯಕ್ಕೂ ಹೊಂದ್ಕೋಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಗೆ ಇಟ್ಬಿಟ್ರೆ 1-2-3 ಅವರ್ ಆದಮೇಲೆ ಅದನ್ನು ಉಪಯೋಗಿಸೋಕೋದ್ರೆ ಒಂಥರ ವಾಸನೆ ಬಂದ್ಬಿಡುತ್ತೆ. ಅದಕ್ಕೆ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈ ಥರ ಮಿಕ್ಸ್ ಮಾಡಿಟ್ಕೊಳ್ಳಿ. ಹಾಗೆ ತಕ್ಷಣವೇ ಖಾಲಿ ಮಾಡೋ ಪಲ್ಯ ಆದರೆ ಏನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ನಮ್ಮ ತೊಂಡೆಕಾಯಿ ಪಲ್ಯ ರೆಡಿ. ಈ ಪಲ್ಯ ಎಲ್ಲ ಬೇಯೋ ಅಷ್ಟೊತ್ತಿಗೆ ನಾನು ಹಿಟ್ಟು ಕೂಡ ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ. ಚಪಾತಿ ಮಾಡೋದನ್ನು ತೋರಿಸಿಲ್ಲ, ಯಾಕಂದರೆ ವಿಡಿಯೋ ದೊಡ್ಡದಾಗುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವು ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ. ಹಾಗೆಯೇ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.